ರಾಜ್ಯದ ಪವರ್ ಹಿಡಿದಿರುವ ಕೈಪಾಳೆಯದಲ್ಲೇ ಪವರ್ ಪಾಲಿಟಿಕ್ಸ್ ಭಾರೀ ಸಂಚಲನ ಸೃಷ್ಟಿಸಿದೆ. ಸಿಎಂ ಕುರ್ಚಿ ಏರಲು ಅಧ್ಯಕ್ಷ ಪಟ್ಟ ಧರಿಸಲು ಕೈ ನಾಯಕರೆಲ್ಲ ನಾ ಮುಂದು ತಾ ಮುಂದು ಅಂತ ರೇಸ್ನಲ್ಲಿದ್ದು ರಾಜಕೀಯ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ತಂತ್ರ ಪ್ರತಿತಂತ್ರಗಳನ್ನ ಹೂಡುತ್ತಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಡಿಸಿಎಂ ಕಣ್ಣಿಟ್ರೆ ಅದೇ ಡಿಸಿಎಂನ ಮತ್ತೊಂದು ಹುದ್ದೆ ಕಸಿದುಕೊಳ್ಳುವಲ್ಲಿ ಸಾಹುಕಾರ್ ಬಹುತೇಕ ಯಶಸ್ವಿಯಾಗಿದ್ದಾರೆ ಅನ್ನೋ ಸ್ಫೋಟಕ ಇನ್ಸೈಡ್ ಮಾಹಿತಿಯೊಂದು ಹೊರಬಿದ್ದಿದೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸತೀಶ್ ಡಿಕೆಶಿ ನಡುವೆ ಜಟಾಪಟಿ ಗೆದ್ದಿದ್ಯಾರು? ಸಾಹುಕಾರ್ಗೆ ಒಲಿಯುತ್ತಾ ಕೆಪಿಸಿಸಿ ಜಾಕ್ಪಾಟ್. ಕಾಂಗ್ರೆಸ್ನ ಬಣ ಸಂಘರ್ಷದಲ್ಲಿ ಸಿದ್ದು ಬಣದ್ದೇ ಮೇಲುಗೈ ಆದಂತೆ ಕಾಣಿಸ್ತಿದೆ. ಶತಾಯ ಗತಾಯ ಎರಡು ಪ್ರಮುಖ ಹುದ್ದೆಗಳನ್ನ ಹೊಂದಿರುವ ಡಿಕೆಶಿಯನ್ನ ಹೇಗಾದ್ರೂ ಮಣಿಸಬೇಕು ಅನ್ನೋ ಸಿದ್ದು ಬಣದ ಹಠ ಕೊನೆಗೂ ಫಲ ಕೊಟ್ಟಂತೆ ಕಾಣ್ತಿದೆ. ಹೆಚ್ಚೇನು ಮಾತಿನ ಮತಾಪು ಸಿಡಿಸದೆ ಹೋದ್ರೂ ತನ್ನ ಕಾರ್ಯತಂತ್ರಗಳಲ್ಲೇ ಎದುರಾಳಿಗಳನ್ನ ಮಣ್ಣು ಮುಕ್ಕಿಸುವ ಚಾಣಕ್ಯ ಸಚಿವ ಸತೀಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಯುದ್ಧ ಸಾರಿ ಗೆದ್ದಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಡಿಕೆಶಿಯ ಸಿಎಂ ಆಗುವ ಆಸೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮುಂದುವರಿಕೆ ಎರಡೂ ನೀರಿನಲ್ಲಿ ಹೋಮವಾಗುವ ಮುನ್ಸೂಚನೆ ನೀಡಿದೆ. ಸಾಹುಕಾರ್ ತಪಸ್ಸಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು. ಸತೀಶ್ ಜಾರಕಿಹೊಳಿಗೆ ಪಟ್ಟ, ಹೈ ನಾಯಕರಿಂದ ಒಪ್ಪಿಗೆ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಕೂಗಿಗೆ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿಯವರೆಗೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಿದ್ದ ಸತೀಶ್ ಜಾರಕಿಹೊಳಿ ಅದೇ ಹೈಕಮಾಂಡ್ ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಎರಡೆರಡು ಹುದ್ದೆಗಳನ್ನ ಹೊಂದಿರುವ ಡಿಕೆಶಿ ವಿರುದ್ಧ ತಾಕೀತು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಒಂದು ಅವಧಿಯನ್ನ ಮುಗಿಸಲಿರುವ ಡಿಸಿಎಂ ಡಿಕೆಶಿ ಮತ್ತೆ ಅಧ್ಯಕ್ಷರಾದ್ರೆ ಅದು ಅನಾವಶ್ಯಕ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರನ್ನ ಬಿಟ್ರೆ ಅತಿ ಹೆಚ್ಚು ಅಹಿಂದ ಬಲ ಹೊಂದಿರುವ ತನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡುವ ಪ್ರಸ್ತಾಪವನ್ನ ಸತೀಶ್ ವರಿಷ್ಠರ ಮುಂದಿಟ್ಟಿದ್ದಾರಂತೆ. ಕೆಸಿ ವೇಣುಗೋಪಾಲ್ ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ಸಾಹುಕಾರ್ ತಪಸ್ಸಿಗೆ ಅಸ್ತು ಅಂದಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಸಿಎಂ ಆಗುವ ಡಿಕೆಶಿ ಕನಸು ನುಚ್ಚು ನೂರು. ಬರೀ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತ್ರವಲ್ಲದೆ ಸಿಎಂ ಬದಲಾವಣೆ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯದಲ್ಲಿ ಅಸಂಖ್ಯಾತ ಅಹಿಂದ ಬಲ ಹೊಂದಿರುವ ಸಿದ್ದರಾಮಯ್ಯ ತಮ್ಮದೇ ಹಿಡಿತ ಹೊಂದಿದ್ದಾರೆ. ಅವರಿಗೆ ಕೋಟ್ಯಂತರ ಬೆಂಬಲಿಗರಿದ್ದಾರೆ. ಹೀಗಿರುವಾಗ ದಿಢೀರ್ ಸಿಎಂ ಸ್ಥಾನವನ್ನ ಡಿಕೆಶಿಗೆ ಕೊಟ್ರೆ ಅಹಿಂದ ನಾಯಕರು ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಸರ್ಕಾರವೇ ಬಿದ್ದು ಹೋಗಬಹುದು. ಹೀಗಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಪರ ವಕಾಲತ್ತು ವಹಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಹಿರಿಯ ಸಚಿವರಾದ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಿದ್ದು ಬಣದ ನಾಯಕರ ಜೊತೆ ಗೌಪ್ಯ ಸಭೆ ನಡೆಸಿರೋದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಒಟ್ನಲ್ಲಿ ರಾಜ್ಯ ರಾಜಕೀಯದ ಬಣ ಸಂಘರ್ಷ ಕ್ರಿಕೆಟ್ನ T20 ಮ್ಯಾಚ್ನಂತಾಗಿದ್ದು ಎಲ್ಲಾ ಬಣದವರು ಎದುರಾಳಿಗಳ ವಿಕೆಟ್ ಉರುಳಿಸಲು ಡೆಡ್ಲಿ ಬೌನ್ಸರ್ ಹಾಕ್ತಿದ್ದಾರೆ. ಕೊನೆಗೆ ಯಾರು ವಿಜಯಶಾಲಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.